ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಇನ್ನೇನು ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಬಂದಿದೆ. ಭೀಮನ ಅಮಾವಾಸ್ಯೆ ಎಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾದ ದಿನ. ಈ ದಿನ ಹಲವರು ಮನೆಯಲ್ಲಿ ವಿಶೇಷ ಪೂಜೆ ಮಾಡುತ್ತಾರೆ. ಜ್ಯೋತಿರ್ಭೀಮೇಶ್ವರ ವ್ರತ ಆಚರಣೆ ಮಾಡುತ್ತಾರೆ, ಪಾದ ಪೂಜೆ ಮಾಡುತ್ತಾರೆ. ಹಾಗೂ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ತವರು ಮನೆಯಲ್ಲಿ ವಿಶೇಷವಾಗಿ ಈ ಹಬ್ಬವನ್ನು ಆಚರಿಸುವಂತಹ ಸಂಪ್ರದಾಯವೂ ಇದೆ. ಆದರೆ ಈ ಬಾರಿ ಭೀಮನ ಅಮಾವಾಸ್ಯೆ ಜೊತೆಗೆ ಗ್ರಹಣವು ಇರುವುದರಿಂದ ಪೂಜೆ ಯಾವಾಗ ಮಾಡಬೇಕು, ಸೂತಕ ಇದೆಯಾ, ಪೂಜೆ ಮಾಡಬಹುದಾ, ಪಾದ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಎಂಬ ಗೊಂದಲ ಹಲವರಲ್ಲಿದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲೇದು ಗ್ರಹಣದ ವಿಚಾರವಾಗಿ ನೋಡೋಣ. ಸ್ನೇಹಿತರೆ, ಆಗಸ್ಟ್ 12ರಂದು ರಾತ್ರಿ ಗ್ರಹಣ ಸಂಭವಿಸಲಿದೆ ಎಂದು ಪಂಚಾಂಗ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಗ್ರಹಣವು ಆಗಸ್ಟ್ 12ರ ರಾತ್ರಿ ಸುಮಾರು 9:04ಕ್ಕೆ ಆರಂಭವಾಗಿ ಆಗಸ್ಟ್ 13ರ ಒಳಗಿನ ಜಾವ ಸುಮಾರು 4:25ಕ್ಕೆ ಮುಕ್ತಾಯವಾಗುತ್ತದೆ. ಆದರೆ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನೆಂದರೆ, ಈ ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಎಂದು ಪರಿಗಣಿಸಿದರೆ ಭಾರತದಲ್ಲಿ ಸಾಮಾನ್ಯವಾಗಿ ಗ್ರಹಣದ ಸೂತಕವನ್ನು ಆಚರಿಸುವ ಅವಶ್ಯಕತೆ ಇರುವುದಿಲ್ಲ. ಹೀಗಾಗಿ ಭೀಮನ ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕಾ ಬೇಡವಾ ಎಂದು ಗೊಂದಲ ಪಡಬೇಕಾಗಿಲ್ಲ. ನಿಮ್ಮ ಮನೆಯ ಸಂಪ್ರದಾಯ ಮತ್ತು ಸ್ಥಳೀಯ ಪಂಚಾಂಗದ ನಿಯಮಕ್ಕೆ ಅನುಗುಣವಾಗಿ ಪೂಜೆಯನ್ನು ಮಾಡಬಹುದು. ಇನ್ನು ಭೀಮನ ಅಮಾವಾಸ್ಯೆ ತಿಥಿಯ ಬಗ್ಗೆ ನೋಡೋಣ. ಅಮಾವಾಸ್ಯೆ ತಿಥಿಯು ಆಗಸ್ಟ್ 11ರ ರಾತ್ರಿ ಸುಮಾರು 1:54ಕ್ಕೆ ಪ್ರಾರಂಭವಾಗಿ ಆಗಸ್ಟ್ 12ರ ರಾತ್ರಿ ಸುಮಾರು 11:07ಕ್ಕೆ ಮುಕ್ತಾಯವಾಗುತ್ತದೆ. ಆದ್ದರಿಂದ ಆಗಸ್ಟ್ 12ರಂದು ಭೀಮನ ಅಮಾವಾಸ್ಯೆ ಆಚರಣೆ ಮಾಡಬಹುದು. ಈ ದಿನ ಬೆಳಗ್ಗಿನಿಂದಲೇ ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಪೂಜೆ ಮಾಡುವುದು ಉತ್ತಮ. ಪೂಜೆ ಮಾಡಲು ಯಾವ ಸಮಯ ಅಂತ ನೋಡೋದಾದರೆ, ಸ್ನೇಹಿತರೆ, ಸಾಧ್ಯವಾದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು. ಆದರೆ ಎಲ್ಲರಿಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಲು ಸಾಧ್ಯವಾಗುವುದಿಲ್ಲ. ಮನೆಯ ಕೆಲಸಗಳು, ಹಬ್ಬದ ಅಡುಗೆ, ಮಕ್ಕಳ ಕೆಲಸ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಸಮಯ ಸಿಗದೇ ಇರಬಹುದು. ಅಂಥವರು ಚಿಂತೆ ಮಾಡಬೇಕಾಗಿಲ್ಲ. ಬೆಳಗ್ಗೆ 9:15ರಿಂದ 10:45ರೊಳಗೆ ಪೂಜೆ ಮಾಡಲು ಉತ್ತಮ ಸಮಯವಿದೆ ಎಂದು ಈ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಈ ಸಮಯದಲ್ಲೂ ಸಾಧ್ಯವಾಗದಿದ್ದರೆ ನಿಮ್ಮ ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಬೆಳಗಿನ ಸಮಯದಲ್ಲಿ ಪೂಜೆ ಮಾಡಿಕೊಳ್ಳಬಹುದು. ಅದರಲ್ಲೂ ಭಕ್ತಿಯಿಂದ ಮಾಡುವ ಪೂಜೆಗೆ ಮನಸ್ಸಿನ ಶ್ರದ್ಧೆಯೇ ಮುಖ್ಯ. ಪಾದ ಪೂಜೆ ಮಾಡುವವರು ಭೀಮನ ಅಮಾವಾಸ್ಯೆಯಂದು ಕೆಲವರು ಪಾದ ಪೂಜೆ ಮಾಡುತ್ತಾರೆ. ಮನೆಯ ಹಿರಿಯರು, ಅತ್ತೆ ಮಾವ ಅಥವಾ ತಮ್ಮ ಕುಟುಂಬದ ಸಂಪ್ರದಾಯದಂತೆ ಯಾರಿಗೆ ಪಾದ ಪೂಜೆ ಮಾಡಬೇಕೋ ಅವರಿಗೆ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆಯಬಹುದು. ಪಾದ ಪೂಜೆಯನ್ನು ಕೂಡ ಬೆಳಗಿನ ಪೂಜೆಯ ಸಮಯದಲ್ಲೇ ಮಾಡಬಹುದು. ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಭೀಮನ ಅಮಾವಾಸ್ಯೆ ವಿಶೇಷವಾಗಿರುತ್ತದೆ. ಕೆಲವು ಕುಟುಂಬಗಳಲ್ಲಿ ಮದುವೆಯಾದ ಮಗಳು ತವರು ಮನೆಗೆ ಬಂದು ಭೀಮನ ಅಮಾವಾಸ್ಯೆಯನ್ನು ಆಚರಿಸಿ ಹಬ್ಬದ ಅಡುಗೆ ಮಾಡಿ ಪೂಜೆ ಮುಗಿಸಿ ನಂತರ ಗಂಡನ ಮನೆಗೆ ತೆರಳುವ ಸಂಪ್ರದಾಯವಿದೆ. ಆದ್ದರಿಂದ ಈ ದಿನ ಕುಟುಂಬದವರು ಒಟ್ಟಾಗಿ ಸೇರಿ ಹಬ್ಬವನ್ನು ಆಚರಿಸುವುದರಿಂದ ಇನ್ನಷ್ಟು ವಿಶೇಷವಾಗಿರುತ್ತದೆ. ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಇನ್ನು ಕೆಲವರು ಭೀಮನ ಅಮಾವಾಸ್ಯೆಯಂದು ವಿಶೇಷವಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡುತ್ತಾರೆ. ಈ ವ್ರತ ಆಚರಣೆ ಮಾಡುವವರು ಮೊದಲು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು. ನಂತರ ಕಳಸವನ್ನು ಪ್ರತಿಷ್ಠಾಪಿಸಿ ಕಳಸಕ್ಕೆ ಶುದ್ಧವಾದ ನೀರು ಹಾಕಿ 5 ವೀಳ್ಯದೆಲೆ ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಬಹುದು. ನಂತರ ಭೀಮನ ಅಮಾವಾಸ್ಯೆ ವಿಶೇಷ ಪೂಜೆ ಮಾಡಿ ಜ್ಯೋತಿರ್ಭೀಮೇಶ್ವರನ ಸಂಕೇತವಾಗಿ ದೊಡ್ಡ ದೀಪವನ್ನು ಬೆಳಗಿಸಿ ಭಕ್ತಿಯಿಂದ ಪೂಜೆ ಮಾಡುತ್ತಾರೆ. ಪೂಜೆಯ ಸಮಯದಲ್ಲಿ ಶಿವಪಾರ್ವತಿ ಆರಾಧನೆ, ದೀಪಾರಾಧನೆ, ನೈವೇದ್ಯ ಮತ್ತು ಆರತಿ ಮಾಡಬಹುದು. ಇನ್ನು ನೈವೇದ್ಯ ಮತ್ತು ಪ್ರಸಾದ ಅಂತ ನೋಡೋದಾದರೆ, ಭೀಮನ ಅಮಾವಾಸ್ಯೆಯಂದು ಮನೆಯಲ್ಲಿ ವಿಶೇಷವಾಗಿ ಹಬ್ಬದ ಅಡುಗೆ ಮಾಡುತ್ತಾರೆ. ನೀವು ಯಾವ ರೀತಿಯ ಹಬ್ಬದ ಅಡುಗೆ ಮಾಡಿದ್ದೀರೋ ಅದನ್ನೇ ಮೊದಲು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ. ನಂತರ ಮನೆಯವರೆಲ್ಲರೂ ಪ್ರಸಾದವಾಗಿ ಸೇವಿಸಬಹುದು. ಜ್ಯೋತಿರ್ಭೀಮೇಶ್ವರ ವ್ರತ ಮಾಡುವವರು ಉಪವಾಸವಿಲ್ಲದಿದ್ದರೆ ಪೂಜೆ ಮುಗಿದ ನಂತರ ತಮ್ಮ ಸಂಪ್ರದಾಯದಂತೆ ಪ್ರಸಾದ ಅಥವಾ ಹಬ್ಬದ ಊಟವನ್ನು ಸೇವಿಸಬಹುದು. ಕಳಸವನ್ನು ಯಾವಾಗ ತೆಗೆಯಬೇಕು ಅಂತ ನೋಡೋದಾದರೆ, ಪೂಜೆ ಮುಗಿದ ನಂತರ ಕಳಸ ವಿಸರ್ಜನೆ ಅಥವಾ ಕಳಸ ತೆಗೆಯುವ ಸಮಯವು ಮನೆಯ ಸಂಪ್ರದಾಯದ ಮೇಲೆ ಅವಲಂಬಿತವಾಗಿರುತ್ತದೆ. ಕೆಲವು ಮನೆಗಳಲ್ಲಿ ಪೂಜೆ ಮುಗಿದ ನಂತರವೇ ಕಳಸವನ್ನು ತೆಗೆದು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸುತ್ತಾರೆ. ಇನ್ನು ಕೆಲವರು ಮರುದಿನ ಬೆಳಗ್ಗೆ ಕಳಸವನ್ನು ತೆಗೆದು ಅದರಲ್ಲಿರುವ ನೀರನ್ನು ಮನೆಯ ಸುತ್ತಲೂ ಅಥವಾ ತುಳಸಿ ಗಿಡಕ್ಕೆ ಅರ್ಪಿಸುವ ಸಂಪ್ರದಾಯವನ್ನು ಹೊಂದಿರುತ್ತಾರೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಹಿರಿಯರು ಹೇಗೆ ಆಚರಣೆ ಮಾಡಿಕೊಂಡು ಬಂದಿದ್ದಾರೋ ಅದೇ ರೀತಿಯಲ್ಲಿ ಮಾಡುವುದು ಉತ್ತಮ.
ಗ್ರಹಣದ ಬಗ್ಗೆ ಮತ್ತೊಂದು ಮುಖ್ಯ ವಿಷಯ. ಗ್ರಹಣ ಭಾರತದಲ್ಲಿ ಗೋಚರಿಸುವ ಎನ್ನುವ ಮಾಹಿತಿ ಇದ್ದರೂ ಗ್ರಹಣದ ಸಮಯದ ಬಗ್ಗೆ ಕೆಲವರು ಆತಂಕ ಪಡುತ್ತಾರೆ. ಆದರೆ ಭಯಪಡುವ ಅಗತ್ಯವಿಲ್ಲ. ನಮ್ಮ ಕುಟುಂಬದ ನಂಬಿಕೆ ಮತ್ತು ಸಂಪ್ರದಾಯವನ್ನು ಗೌರವಿಸುತ್ತಾ ಸಾಧ್ಯವಾದಷ್ಟು ಶಾಂತವಾಗಿ ಪೂಜೆ ಆಚರಣೆಗಳನ್ನು ಮಾಡೋಣ. ಗರ್ಭಿಣಿಯರ ವಿಚಾರದಲ್ಲೂ ಅನಗತ್ಯ ಭಯ ಹುಟ್ಟಿಸುವ ರೀತಿಯಲ್ಲಿ ಯಾವುದೇ ನಿಯಮಗಳನ್ನು ಹೇಳುವ ಬದಲು ಕುಟುಂಬದ ಸಂಪ್ರದಾಯಗಳನ್ನು ಪಾಲಿಸುವವರು ತಮ್ಮ ನಂಬಿಕೆಯನ್ನಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದಲ್ಲಿ ವೈದ್ಯರ ಸಲಹೆಗೆ ಆದ್ಯತೆ ನೀಡುವುದು ಉತ್ತಮ. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಭೀಮನ ಅಮಾವಾಸ್ಯೆ ಎಂದರೆ ಕೇವಲ ಪೂಜೆ ಮಾಡುವ ದಿನವಷ್ಟೇ ಅಲ್ಲ. ಕುಟುಂಬದವರು ಒಟ್ಟಾಗಿ ಸೇರಿ ದೇವರನ್ನು ನೆನೆದು ಹಿರಿಯರ ಆಶೀರ್ವಾದ ಪಡೆದು ಮನೆಯ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯಕ್ಕಾಗಿ ಪ್ರಾರ್ಥಿಸುವ ದಿನ. ಆದ್ದರಿಂದ ನಿಮಗೆ ಯಾವ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವೋ ಆ ಸಮಯದಲ್ಲಿ ಶ್ರದ್ಧೆಯಿಂದ ಪೂಜೆ ಮಾಡಿ. ಸಮಯದ ಬಗ್ಗೆ ಗೊಂದಲ ಮಾಡಿಕೊಂಡು ಪೂಜೆಯನ್ನು ಬಿಡಬೇಡಿ. ಭಕ್ತಿ, ಶ್ರದ್ಧೆ ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಗೌರವ ಕೊಡುವುದು ಮುಖ್ಯ. ಭೀಮನ ಅಮಾವಾಸ್ಯೆಯಂದು ಜ್ಯೋತಿರ್ಭೀಮೇಶ್ವರ ಸ್ವಾಮಿಯ ಕೃಪೆಯಿಂದ ನಿಮ್ಮ ಮನೆಗಳಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಧೃತಿ ಡಿವೋಷನಲ್ ಚಾನಲ್ ವತಿಯಿಂದ ಹಾರೈಸುತ್ತೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು, ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸದಾ ನಮ್ಮೊಂದಿಗಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.